ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಹೇಗಿದ್ದೀರಿ? ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಿಡಿಯೋ ನೋಡುವ ಸರ್ವರು ಈ ನಿಮಿಷದಲ್ಲಿ ಸೌಖ್ಯ, ಶಾಂತಿ, ಬಿಡುಗಡೆ, ನೆಮ್ಮದಿ ಹೊಂದಲಿ. ಪ್ರಿಯರೇ, ನಮಗೆ ಗೊತ್ತು, ಈ ಸಮಯದಲ್ಲಿ, ಈ ಕಾಲಘಟ್ಟಗಳಲ್ಲಿ ಅನೇಕ ಹಾಸ್ಪಿಟಲ್ ಇದ್ದಾರೆ, ನರಳುತ್ತಾ ಇದ್ದಾರೆ, ಆಕ್ಸಿಜನ್ ಸಿಕ್ಕದೆ ಕಷ್ಟಪಡ್ತಿರುವರಿದ್ದಾರೆ, ICU ಯಲ್ಲಿದ್ದಾರೆ, ವೆಂಟಿಲೇಷನ್ಲಿದ್ದಾರೆ. ಎಲ್ಲರನ್ನು ಈ ನಿಮಿಷದಲ್ಲಿ ನಾವು ಯೇಸುವಿನ ಕರಗಳಿಗೆ ಸಮರ್ಪಿಸುವ. ಯೇಸುವಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಯೇಸು ಹೇಳ್ತಾರೆ, ನನ್ನ ನಾಮದಲ್ಲಿ ನೀನು ಏನು ಬೇಕಾದರೂ ಕೇಳು, ನಾನು ನಿನಗೆ ಅದನ್ನು ಕೊಡ್ತೀನಿ ಅಂತ. ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ಯಾರು 2-3 ನನ್ನ ನಾಮದಲ್ಲಿ ಒಂದು ಸೇರುತ್ತಾರೋ ಅವರ ಮಧ್ಯದಲ್ಲಿ ನಾನಿರ್ತೀನಿ. ಪ್ರಿಯರೇ, ಈ ವಿಡಿಯೋ ವೀಕ್ಷಿಸುವಾಗ ನಾನು ನೀವು ಒಂದು ಸೇರಿ ಪ್ರಾರ್ಥಿಸುವಾಗ ನಮ್ಮ ಮಧ್ಯದಲ್ಲಿ ಯಾರಿರ್ತಾರೆ ಹೇಳಿ? ಖಂಡಿತವಾಗಿಯೂ ಯೇಸು ಇರ್ತಾರೆ. ಆ ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುವ. ಆ ಯೇಸು ನಾಮದಲ್ಲಿ ಪ್ರಾರ್ಥಿಸುವಾಗ ನಮ್ಮ ಜೀವನದಲ್ಲಿ 100%, 101% ಅದ್ಭುತಗಳು ಸಂಭವಿಸ್ತದೆ. ನಾವು ನಮಗಾಗಿಯೂ ಪ್ರಾರ್ಥಿಸುವ, ಇತರರಿಗಾಗಿಯೂ ಪ್ರಾರ್ಥಿಸುವ. ಯೇಸು ನಾಮಕ್ಕೆ ಮಿಗಿಲಾದುದು ಯಾವುದೂ ಇಲ್ಲ. 1 ಪೇತ್ರ 2:24 ಹೇಳುತ್ತೆ, ಯೇಸುವಿನ ಗಾಯದಿಂದ ನಮಗೆ ಸೌಖ್ಯ ಆಯಿತು. ಯೇಸುವಿನ ಗಾಯದಿಂದ ನಾವು ಸೌಖ್ಯ, ಶಾಂತಿ, ಬಿಡುಗಡೆ ಹೊಂದುವ, ನೆಮ್ಮದಿ ಹೊಂದುವ. ಪ್ರಿಯರೇ, ವಿಮೋಚನೆ ಕಾಂಡ 23ನೇ ಅಧ್ಯಾಯ 25ನೇ ವಾಕ್ಯ ಹೇಳುತ್ತೆ, ನಿಮ್ಮ ದೇವರು ಸರ್ವೇಶ್ವರನು ಆದ ನನ್ನೊಬ್ಬನನ್ನೇ ಆರಾಧಿಸಬೇಕು. ಯಾರನ್ನ ಆರಾಧಿಸಬೇಕು? ನಿಮ್ಮ ದೇವರು, ನಮ್ಮ ದೇವರು, ಸರ್ವೇಶ್ವರನು ಆದ ನನ್ನೊಬ್ಬನನ್ನೇ, ಯೇಸು ಸ್ವಾಮಿಯನ್ನೇ ಆರಾಧಿಸಬೇಕು. ಆಗ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಇರದಂತೆ ಮಾಡುವೆನು. ಯೇಸು ಸ್ವಾಮಿಯನ್ನು ಮಾತ್ರ ಆರಾಧನೆ ಮಾಡುವಾಗ ಯೇಸು ನಮ್ಮೊಳಗೆ ಯಾವ ವ್ಯಾಧಿಯೂ ಇಲ್ಲದಂತೆ ಮಾಡ್ತಾರೆ. ಯಾವ ಕೊರೋನಾ ಆಗಲಿ, ಯಾವುದೇ ಏಡ್ಸ್ ಆಗಲಿ, ಕ್ಯಾನ್ಸರ್ ಆಗಲಿ, ಯಾವ ಮಾರಕ ವ್ಯಾಧಿಯು ನಮ್ಮೊಳಗೆ ಬರದಂತೆ ಯೇಸು ನೋಡ್ಕೋತಾರೆ. ನಿಮ್ಮ ನಾಡಿನಲ್ಲಿ ಗರ್ಭಸ್ರಾವವಾಗಲಿ, ಬಂಜೆತನವಾಗಲಿ ಇರುವುದಿಲ್ಲ. ನಿಮಗೆ ಪೂರ್ಣವಾದ ಆಯುಸ್ಸನ್ನು ಕೊಡುವೆನು. ನೀವು ಹೋಗುವ ಎಲ್ಲ ಕಡೆಗಳಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸಿ ಕಳವನ್ನು ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವವರನ್ನು ಓಡಿ ಹೋಗುವಂತೆ ಮಾಡುವೆನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. 23-25 ಹೇಳುತ್ತೆ, ನಿಮ್ಮ ದೇವರು ಸರ್ವೇಶ್ವರನು ಆದ ನನ್ನೊಬ್ಬನನ್ನೇ ಆರಾಧಿಸಬೇಕು. ಆಗ ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುವೆನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಇರದಂತೆ ಮಾಡುವೆನು. 26ನೇ ವಾಕ್ಯ ಹೇಳುತ್ತೆ, ನಿಮ್ಮ ನಾಡಿನಲ್ಲಿ ಗರ್ಭಸ್ರಾವವಾಗಲಿ, ಬಂಜೆತನವಾಗಲಿ ಇರುವುದಿಲ್ಲ. ನಿಮಗೆ ಪೂರ್ಣವಾದ ಆಯುಸ್ಸನ್ನು ಕೊಡ್ತೇನೆ. 27ನೇ ವಾಕ್ಯ ಹೇಳುತ್ತೆ, ನೀವು ಹೋಗುವ ಎಲ್ಲ ಕಡೆಗಳಲ್ಲಿಯೂ ನಾನು ಜನಗಳ ಮನಸ್ಸಿನಲ್ಲಿ ಹೆದರಿಕೆಯನ್ನು ಹುಟ್ಟಿಸುವೆನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅಂದ್ರೆ ಪ್ರಿಯರೇ, ನಾವು ಇವತ್ತು ಯೇಸು ಸ್ವಾಮಿಯನ್ನು ಮಾತ್ರ ಆರಾಧನೆ ಮಾಡ್ತೀವಿ ಅಂತ ಹೇಳುವ ನಾವು ತುಂಬಾ ಮಂದಿ ಇದ್ದೀವಿ. ಆದ್ರೆ ನಾವು ತುಂಬಾ ಯೇಸುವನ್ನು ಆರಾಧನೆ ಮಾಡ್ತಾ ಇದ್ದೀವ? ಮೊಬೈಲ್ ಜೊತೆ ಇದ್ದೀವ? ಒಂದು ನಿಮಿಷ ನೆನೆಸಿ ನೋಡುವ. ಯೇಸುವನ್ನು ಮಾತ್ರ ಆರಾಧನೆ ಮಾಡ್ತಾ ಇದ್ದೀವ? TV ಜೊತೆ ತುಂಬಾ ಇದ್ದೀವ? ಯೇಸುವನ್ನು ಮಾತ್ರ ಆರಾಧನೆ ಮಾಡ್ತಾ ಇದ್ದೀವ? ನಾವು ನಮ್ಮದೇ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸ್ನೇಹಿತರ ಜೊತೆಗೆ, ನಮ್ಮ ಕುಟುಂಬದ ಜೊತೆ ಹೆಚ್ಚು ಕಳೀತಾ ಇದ್ದೀವ? ನಾವು ಒಂದು ನಿಮಿಷ ನೆನೆಸಿ ನೋಡುವ. ಯೇಸುವನ್ನು ಮಾತ್ರ ಆರಾಧನೆ ಮಾಡೋದು. ಫಸ್ಟ್ ಪ್ಲೇಸ್, ಮೊದಲ ಸ್ಥಾನ ಯೇಸುವಿಗೆ ಕೊಡೋದು. ಮೊದಲನೇ ಸ್ಥಾನ ಯೇಸುವಿಗೆ ಕೊಡುವಾಗ ನಮ್ಮ ಜೀವನದ ಎಲ್ಲವೂ ಮೊದಲೇ ಆಗಿರುತ್ತದೆ. ನಮಗೆ ಏನು ಬೇಕು ಅದನ್ನು ದೇವರು ತಕ್ಕ ಸಮಯದಲ್ಲಿ ಒದಗಿಸ್ತಾರೆ. ಯೇಸುವಿನ ವಾಗ್ದಾನ ಯಾವತ್ತೂ ಸುಳ್ಳಾಗೋದಿಲ್ಲ. ದೇವರು ಹೇಳ್ತಾರೆ, ನನ್ನ ವಾಗ್ದಾನ ನೆರವೇರದ ಹೊರತು, ನಾನು ನುಡಿದ ಮಾತು ನೆರವೇರದ ಹೊರತು ಅದು ಭೂಮಿಗೆ ಬಂದು ಯಾವ ರೀತಿಯಲ್ಲಿ ಮಳೆ ತೊಯ್ದು ಮೊಳಕೆ ಒಡೆದು ಫಸಲನ್ನು ನೀಡದೆ ಆ ಭೂಮಿ ಮಳೆ ಹಿಂತಿರುಗಿ ಹೋಗುವುದಿಲ್ಲವೋ, ಅದೇ ರೀತಿಯಲ್ಲಿ ನನ್ನ ಮಾತು ಅದು ಫಲ ನೀಡದೆ ಅದು ವಾಪಸ್ ಬರುವುದಿಲ್ಲ. ದೇವರ ಬಾಯಿಯಿಂದ ಒಂದು ಮಾತು ನುಡಿದ್ರೆ ಅದು 100% ನಡೀತದೆ. ಯೇಸು ಸ್ವಾಮಿ ಹುಟ್ಟುಕುರುಡ ಬಾರ್ತಿಮೇಯನನ್ನು ನೋಡಿ ಹೇಳಿದ್ರು, ನೀನು ನೋಡು. ಆ ತಕ್ಷಣ ಹುಟ್ಟುಕುರುಡ ಬಾರ್ತಿಮೇಯನಿಗೆ ಕಣ್ಣು ಬಂತು. ಯೇಸು ಸ್ವಾಮಿ ಕಿವುಡನ ನೋಡಿ ಹೇಳ್ತಾರೆ, ನೀನು ಕೇಳು. ಆ ನಿಮಿಷದಲ್ಲಿ ಅವನಿಗೆ ಕೆಪ್ಪುತನ ಬಿಟ್ಟು ಹೋಗ್ತದೆ. ಸತ್ತ ಲಾಜರ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ಲಾಜರ್ ಎದ್ದು ಹೊರಗಡೆ ಬಾ. ಸತ್ತು 4 ದಿನ ಆಗಿದ್ದ ಲಾಜರ್ ಎದ್ದು ಹೊರಗಡೆ, ಜೀವಂತವಾಗಿ ಹೊರಗಡೆ ಬರ್ತಾನೆ. ಯಾಯೀರನ ಮಗಳು ಸತ್ತು ಹೋಗಿದ್ಲು. ಯೇಸು ಸ್ವಾಮಿ ಆ ಮಗಳನ್ನ ಮುಟ್ಟಿ ಹೇಳ್ತಾರೆ, ಮಗಳೇ ತಲಿಗ್ ತಕುಂ, ಎದ್ದೇಳು ಮಗಳೇ ಎದ್ದೇಳು. ಆ ನಿಮಿಷದಲ್ಲಿ ಸತ್ತ ಮಗಳು ಜೀವ ಪಡೆದು ಎದ್ದೇಳಿದ್ಲು.
ಕುಂಟರನ್ನು, ಕುರುಡರನ್ನು, ಕುಷ್ಠರೋಗಿಗಳನ್ನು ಮುಟ್ಟಿ ಸೌಖ್ಯಪಡಿಸಿದ ಯೇಸು, ಅದೇ ಯೇಸು ಜೀವಿಸುವ ಯೇಸು. 12 ವರ್ಷಗಳ ಕಾಲ ರಕ್ತಸ್ರಾವದಿಂದ ಬಳಲ್ತಾ ಇದ್ದ ಯೇಸು, ಯೇಸುವಿನ ಆ ಬಟ್ಟೆಯನ್ನು ವಿಶ್ವಾಸದಿಂದ ಮುಟ್ಟಿದಾಗ ಸೌಖ್ಯ ಪಡೆದ ಆ ಮಗಳು, ಅದೇ ಯೇಸು ಇವತ್ತು ಜೀವಿಸುವ ಯೇಸು. ನನಗಾಗಿ ನಿನಗಾಗಿ ಅಡ್ರೆಸ್ ಕೊಟ್ಟು ಹೋದ ದೇವರು. ನಾನೀಗ ಹೋಗ್ತಾ ಇದ್ದೀನಿ. ಯೋಹನ್ನ ಶುಭ ಸಂದೇಶ 14ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ಈಗ ನಾನು ಹೋಗ್ತೀನಿ, ನಿನಗಾಗಿ ಒಂದು ಕೊಠಡಿಯನ್ನು ಸಿದ್ಧ ಮಾಡಿ ವಾಪಸ್ ಬಂದು ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನಾನು ಬರ್ತೀನಿ ಅಂತ ಹೇಳಿ ಹೋದ ಯೇಸು. ಈಗಲೂ ಜೀವಿಸುತ್ತಿರುವ ಯೇಸು, ನನ್ನೊಂದಿಗೆ ನಿನ್ನೊಂದಿಗೆ ಇರುವ ಯೇಸು, ಆ ಯೇಸು ನಿನ್ನ ಮಧ್ಯದಲ್ಲಿದ್ದಾರೆ. ಈ ನಿಮಿಷದಲ್ಲಿ ನಮ್ಮನ್ನು ಸೌಖ್ಯಪಡಿಸಲಿಕ್ಕೆ ಕಾಯ್ತಾ ಇದ್ದಾರೆ, ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ದುಃಖಗಳನ್ನು, ನೋವುಗಳನ್ನು, ನಿರಾಶೆಗಳನ್ನು, ಸೋಲುಗಳನ್ನು ತೆಗೆದು ಹಾಕ್ಲಿಕ್ಕೆ ಕಾಯ್ತಾ ಇದ್ದಾರೆ. ಅವರು ಹೇಳ್ತಾರೆ, ನೀನು ನನ್ನೊಬ್ಬನನ್ನು ಮಾತ್ರ ಆರಾಧಿಸುವಾಗ ನಿನಗೆ ಯಾವ ವ್ಯಾಧಿಯೂ ಇರುವುದಿಲ್ಲ, ನಿನ್ನ ನಾಡಿನಲ್ಲಿ ಬಂಜೆತನವಾಗಲಿ, ರಕ್ತಸ್ರಾವವಾಗಲಿ, ಗರ್ಭಸ್ರಾವವಾಗಲಿ ಇರುವುದಿಲ್ಲ. ಪ್ರೈಸ್ ದ ಲಾರ್ಡ್. ನೀನು ಓದಡೆಯಲ್ಲೆಲ್ಲ ನಾನು ನಿನ್ನನ್ನು ಕಾಯ್ತೀನಿ. ಇವತ್ತು ಎಷ್ಟೋ ಮದುವೆಯಾದವರಿಗೆ ಮಕ್ಕಳಿಲ್ಲ. ತುಂಬ ಮಂದಿ ನನಗೆ ಕಾಲ್ ಮಾಡ್ತಾಳೆ, ಸಿಸ್ಟರ್ ನನಗೆ ಮಕ್ಕಳಿಲ್ಲ ಪ್ರಾರ್ಥಿಸಿ, ನನಗೆ ಮಕ್ಕಳಿಲ್ಲ ಪ್ರಾರ್ಥಿಸಿ, ನನಗೆ ಮಕ್ಕಳಿಲ್ಲ ಪ್ರಾರ್ಥಿಸಿ. ಪ್ರಿಯರೇ, ದೇವರು ವಾಗ್ದಾನ ಮಾಡಿದ್ದಾರೆ, ಅಬ್ರಹಾಮನ ಸಂತತಿ, ಇಸಾಕನ ಸಂತತಿ, ಯಾಕೋಬನ ಸಂತತಿಗೆ ಬಂಜೆತನ ಇರೋದಿಲ್ಲ. ಅವರ ಸಂತತಿ ಆಕಾಶದ ನಕ್ಷತ್ರದಷ್ಟು, ಮರಳಿನ ಕಣದಷ್ಟು ನಾನು ಹೆಚ್ಚಿಸ್ತೀನಿ ಅಂತ. ನೀನು ಯೇಸುವನ್ನು ಮಾತ್ರ ಆರಾಧನೆ ಮಾಡುವಾಗ ನಮ್ಮಲ್ಲಿರುವ ಎಲ್ಲ ಕೊಳಕುತನ, ನಮ್ಮಲ್ಲಿರುವ ಎಲ್ಲ ಕೇಡು ಕೆಟ್ಟದು, ಯೇಸುವಿಗೆ ಇಷ್ಟ ಇಲ್ಲದೆ ಇರುವ ಎಲ್ಲ ದುರ್ಗುಣಗಳನ್ನು ನಾವು ಹೃದಯದಿಂದ ತೊಳೆದು ಶುದ್ಧೀಕರಿಸಿಕೊಂಡಾಗ ನಿನ್ನ ಜೀವನದಲ್ಲಿ ಯೇಸು ಅದ್ಭುತ ಮಾಡ್ತಾರೆ. ಪ್ರಿಯರೇ, 100% ನೀನು ನನ್ನನ್ನು ಆರಾಧಿಸುವಾಗ ನಿನ್ನ ಮಧ್ಯದಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ರೆ 100% ಯೇಸು ಬರ್ತಾರೆ. ನನ್ನ ನಾಮದಲ್ಲಿ ಏನು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ ಯೇಸು, ನಾವು ಕೇಳುವಾಗ ಕೊಡುವ ದೇವರಾಗಿದ್ದಾರೆ, ಒದಗಿಸುವ ದೇವರು, ಅವರು ಪೂರೈಸುವ ದೇವರು. ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಗುವುದು, ತಟ್ಟಿರಿ ತೆರೆಯಲಾಗುವುದು. ಯೇಸು ನಾಮದಲ್ಲಿ ಈ ವಿಡಿಯೋ ಮೂಲಕ ನಾವು ಕೇಳುತ್ತಾ, ಹುಡುಕುತ್ತಾ, ತಟ್ಟುತ್ತಾ ಯೇಸುವಿನ ಸನ್ನಿಧಿಗೆ ಬಂದು ಯೇಸುವಿನ ಪಕ್ಕದಲ್ಲಿ ಕೂರುವ. ಯೇಸುವಿಗೆ ಅಸಾಧ್ಯವಾದುದು ಯಾವುದಿಲ್ಲ. ಯೇಸುವಿನ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ಆ ಪರಿಶುದ್ಧದ ರಕ್ತದ ಒಂದು ಹನಿಯನ್ನು ನಮ್ಮ ಕರಗಳ ಮೇಲೆ ಸುರಿಸಲಿಕ್ಕೆ ಯೇಸುವಿಗೆ ಹೇಳುವ. ಯೇಸಪ್ಪ, ಈ ನಿಮಿಷದಲ್ಲಿ ಸ್ವಾಮಿ, ನಾವೆಲ್ಲರೂ ಈ ವಿಡಿಯೋ ವೀಕ್ಷಿಸುವ ಸರ್ವ ಮಕ್ಕಳು ನಾನು ಸೇರಿ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುತ್ತಿದ್ದೇವೆ. ಯೇಸುವೆ, ನೀವು ಕಲ್ವಾರಿಯಲ್ಲಿ ಸುರಿಸಿದ ಒಂದು ಹನಿ ರಕ್ತವನ್ನು ಈ ನಮ್ಮ ಚಾಚಲ್ಪಟ್ಟ ಕರಗಳ ಮೇಲೆ ಸುರಿಸುವುದಕ್ಕಾಗಿ ಸ್ತೋತ್ರ. ಯೇಸುವೆ, ವಿಶ್ವಾಸದಿಂದ ನಾವು ಅದನ್ನು ಸ್ವೀಕರಿಸಿದ್ದೇವೆ ಎಂದು ನಂಬುತ್ತೇವೆ ಸ್ವಾಮಿ. ಯೇಸುವೆ, ಎಲ್ಲಿ ನಮಗೆ ನೋವಿದೆಯೋ, ಎಲ್ಲಿ ರೋಗ ಇದೆಯೋ ಆ ಜಾಗದಲ್ಲಿ ನಾವು ಕೈಯನ್ನಿಟ್ಟು ಪ್ರಾರ್ಥಿಸುವಾಗ ಯೇಸುವೆ, ಈ ನಿಮಿಷದಲ್ಲಿ ನಮಗೆ ಬಿಡುಗಡೆ ಉಂಟಾಗುವುದಕ್ಕಾಗಿ ಸ್ತೋತ್ರ. ಸ್ವರ್ಗ ತೆರೆಯಲ್ಪಡುವುದಕ್ಕಾಗಿ ಸ್ತೋತ್ರ. ಅಭಿಷೇಕ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಎಲ್ಲ ರೋಗ ಬಾಧೆಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಯೇಸು ನಾಮದಲ್ಲಿ ನೀಗಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ನೀವಾಗಿರುವ ಜಾಗದಲ್ಲಿ, ನೀವಾಗಿರುವ ಅವಸ್ಥೆಯಲ್ಲಿ ತಲೆ ಮೇಲೆ ಎಲ್ಲರೂ ಕೈ ಇಡುವ. ಯೇಸುವೆ, ನಾವು ನಮ್ಮ ತಲೆಗೆ ಕೈ ಹಿಡಿರಿ. ಎಲ್ಲರೂ ನಿಮ್ಮ ಕರಗಳನ್ನು ಈ ರೀತಿಯಲ್ಲಿ ಇಡಿ. ನೀವಾಗಿರುವ ಜಾಗದಲ್ಲಿ, ನೀವಾಗಿರುವ ಅವಸ್ಥೆಯಲ್ಲಿ ಸಾಧ್ಯವಾದರೆ ಮೊಣಕಾಲೂರಿ ವಿಶ್ವಾಸದಿಂದ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ ಆ ಒಂದು ಹನಿ ರಕ್ತವು ನಮ್ಮ ಕರಗಳ ಮೇಲೆ ಚಿಮಿಕಿಸಲ್ಪಟ್ಟಿದೆ ಅಂತ ಹೇಳುವ ವಿಶ್ವಾಸದಿಂದ ಆ ರಕ್ತದ ಕರಗಳನ್ನು ಈ ಶಿರಸ್ಸಿನ ಮೇಲೆ ಇಟ್ಟು ಪ್ರಾರ್ಥಿಸುವ. ಯೇಸುವೆ, ನಮ್ಮ ಶಿರಸ್ಸನ್ನು ನೀವು ಮುಟ್ಟುವುದಕ್ಕಾಗಿ ಸ್ತೋತ್ರ, ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ, ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ತಲೆಯೊಳಗೆ ಸೇರಿಕೊಂಡಿರುವ ಎಲ್ಲ ನೋವುಗಳು, ನಿರಾಶೆಗಳು, ಏಕಾಂಗಿತನಗಳು, ದುಃಖಗಳು, ಯಾರಿಗೂ ಅರಿವಿಲ್ಲದೆ ಸೇರಿಕೊಂಡಿರುವ ಎಲ್ಲ ಆಂತರಿಕ ಗಾಯಗಳು, ಕೆಟ್ಟ ಮಾತುಗಳು, ಪೋಲಿ ಜೋಕ್ಸುಗಳು, ನೋವಿನ ಮಾತುಗಳು, ಯೇಸುವೆ ಯಾಕೆ ಬದುಕ್ತೀನಿ ಅಂತ ಹೇಳುವ ಆತ್ಮಹತ್ಯೆ ಕುರಿತಿರುವ ಎಲ್ಲ ಚಿಂತೆಗಳು, ಆ ಮೆದುಳಲ್ಲಿ ಅಡಗಿಕೊಂಡಿರುವ ಎಲ್ಲ ಕೆಟ್ಟದುಗಳು ಯೇಸು ನಾಮದ ಬಲದಲ್ಲಿ, ಯೇಸು ರಕ್ತದ ಶಕ್ತಿಯಲ್ಲಿ ತೊಳೆದು ಶುದ್ಧೀಕರಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನ ಮುಮ್ಮೆದುಳು, ನನ್ನ ಹಿಮ್ಮೆದುಳು, ನನ್ನ ಎಡಗಡೆ ಬಲಗಡೆ ಇರುವ ಮೆದುಳನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸುವುದಕ್ಕಾಗಿ ಸ್ತೋತ್ರ. ನಮಗೆ ಗೊತ್ತಿಲ್ಲದೆ ಗೊತ್ತಿದ್ದು ಯಾವುದಾದ್ರೂ ಅಲ್ಲಿ ಟ್ಯೂಮರ್ ಬೆಳೀತಾ ಇದ್ರೆ ಈ ನಿಮಿಷದಲ್ಲಿ ಯೇಸುವಿನ ರಕ್ತದ ಶಕ್ತಿಯಿಂದ ಅದು ಬಿಡುಗಡೆಯಾಗುವುದಕ್ಕಾಗಿ ಸ್ತೋತ್ರ. ಕರಗಿ ಪುಟ್ಟಿ ಪುಟ್ಟಿ ಆಗುವುದಕ್ಕಾಗಿ ಸ್ತೋತ್ರ. ತಲೆಯಲ್ಲಿರುವ, ಮೆದುಳಿನಲ್ಲಿರುವ ಎಲ್ಲ ನರನಾಡಿ ಕೋಶಗಳು ಯೇಸು ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಕಣಕಣಗಳು ಯೇಸು ನಾಮದಲ್ಲಿ ಶಕ್ತಿ ಪಡೆದು, ಬಲ ಪಡೆದು, ಯೇಸು ನಾಮದಲ್ಲಿ ಅಭಿಷೇಕದಲ್ಲಿ ತುಂಬಲ್ಪಟ್ಟು ಸೌಖ್ಯದ ಶಕ್ತಿ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನಮ್ಮ ಕೂದಲು ಉದುರುವುದು ಯೇಸು ನಾಮದಲ್ಲಿ ನಿಂತೋಗುವುದಕ್ಕಾಗಿ ಸ್ತೋತ್ರ. ನನ್ನ ತಲೆಬುರುಡೆ ಶಕ್ತಿ ಪಡೆದು ಸೌಖ್ಯ ಪಡೆಯುವುದಕ್ಕಾಗಿ ಸ್ತೋತ್ರ. ನನ್ನ ತಲೆ ಕೂದಲು ಚೆನ್ನಾಗಿ ಬೆಳೆಯುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನ ಶಿರಸ್ಸಿನ
ಯೇಸುವಿನಲ್ಲಿರುವ ಎಲ್ಲ ರೋಗ ಬಾಧೆಗಳು ಯೇಸು ನಾಮದಲ್ಲಿ ಯೇಸು ರಕ್ತದ ಶಕ್ತಿಯಲ್ಲಿ ಸೌಖ್ಯಗೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ, ಇಗೋ ಸ್ವಾಮಿ, ನನ್ನ ಹಣೆಯನ್ನು ಸಮರ್ಪಿಸ್ತೇನೆ. ಎಲ್ಲರೂ ಹಣೆಯ ಮೇಲೆ ಕೈ ಇಡುವ. ಹಣೆಯನ್ನು ಸಮರ್ಪಿಸ್ತೇನೆ ಸ್ವಾಮಿ. ಯೇಸುವೆ, ಎಲ್ಲ ಮೈಗ್ರೇನ್ ಹೆಡ್ಡೇಕ್ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಹಣೆಯಲ್ಲಿ ಸೇರಿರುವ ಕಫ ಯೇಸು ನಾಮದಲ್ಲಿ ಕರಗಿ ಹೋಗಲಿ. ನನ್ನ ಸೈನಸ್ ಪ್ರಾಬ್ಲಮ್ ಯೇಸು ನಾಮದಲ್ಲಿ ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಸೌಖ್ಯದ ಶಕ್ತಿ ಹಿಡಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಎಲ್ಲರೂ ಮೂಗಿನ ಮೇಲೆ ಕೈ ಇಟ್ಟು ಹೀಗೆ ಮುಖದ ಮೇಲೆ ಕೈ ಇಡುವ. ನಮ್ಮ ಮೂಗನ್ನು, ನಮ್ಮ ಕೆನ್ನೆ, ನಮ್ಮ ಗಲ್ಲ, ನಮ್ಮ ತುಟಿ, ನಮ್ಮ ಹಲ್ಲು, ನಮ್ಮ ನಾಲಿಗೆ ಯೇಸುವಿನ ಕರಗಳಿಗೆ ಸಮರ್ಪಿಸುವ. ಯೇಸುವೆ, ನನ್ನ ಮುಖವನ್ನು ಸಮರ್ಪಿಸ್ತೇನೆ ಸ್ವಾಮಿ. ಪದೇ ಪದೇ ಬರುವ ಮೊಡವೆಗಳು, ಗುಳ್ಳೆಗಳು, ಕಲೆಗಳು ಯೇಸು ನಾಮದಲ್ಲಿ ಯೇಸು ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಸೌಖ್ಯದ ಶಕ್ತಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ. ಯೇಸಪ್ಪ, ನಿನ್ನ ಕರುಣೆ ಈ ನಿಮಿಷದಲ್ಲಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಿಡುಗಡೆ ಉಂಟಾಗಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಚರ್ಮದ ಕಾಯಿಲೆ ಯೇಸು ನಾಮದಲ್ಲಿ ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಕರುಣೆ ಹಿಡಿದು ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಮೂಗನ್ನು ಸಮರ್ಪಿಸ್ತೇನೆ ಸ್ವಾಮಿ. ಮೂಗಿಗೆ ಶ್ವಾಸ ತೆಗೆದುಕೊಳ್ಳಲು ಇರುವ ಕಷ್ಟ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಯಾವುದಾದ್ರೂ ದುರ್ಮಾಂಸ ಬೆಳೆದಿದ್ರೆ ಯೇಸು ರಕ್ತದ ಶಕ್ತಿಯಲ್ಲಿ ಈ ನಿಮಿಷದಲ್ಲಿ ಕರಗಿ ಹೋಗುವುದಕ್ಕಾಗಿ ಸ್ತೋತ್ರ. ಸೌಖ್ಯದ ಶಕ್ತಿ ಹಿಡಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಹೊರಗಡೆಯ ಗಾಳಿ ಸೇದುವಾಗ ಆ ರೋಮ ಕೂಪಗಳು, ಆ ಎಲ್ಲ ಬ್ಯಾಕ್ಟೀರಿಯಾಗಳನ್ನು, ಇನ್ಫೆಕ್ಷನ್ ಅನ್ನು ತಡೆ ಹಿಡಿಯುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಮೂಗನ್ನು ಮುಟ್ಟಿ ಸೌಖ್ಯಪಡಿಸಿದಕ್ಕಾಗಿ ಸ್ತೋತ್ರ. ನನ್ನ ಕೆನ್ನೆಯನ್ನು ಮುಟ್ಟಿ ಸೌಖ್ಯಪಡಿಸಿದಕ್ಕಾಗಿ ಸ್ತೋತ್ರ. ನನ್ನ ಗಲ್ಲವನ್ನು ಮುಟ್ಟಿ ಸೌಖ್ಯಪಡಿಸಿದಕ್ಕಾಗಿ ಸ್ತೋತ್ರ. ನನ್ನ ತುಟಿಯನ್ನು ಮುಟ್ಟಿ ಸೌಖ್ಯಪಡಿಸಿದಕ್ಕಾಗಿ ಸ್ತೋತ್ರ. ನನ್ನ ಹಲ್ಲು ನೋವು, ಹುಳುಕು ಹಲ್ಲು, ಕ್ಯಾನ್ಸರ್ ಯೇಸು ನಾಮದಲ್ಲಿ ಎಲ್ಲವೂ ಬಿಟ್ಟು ಹೋಗಲಿ ಸ್ವಾಮಿ. ನನ್ನ ನಾಲಿಗೆಯಲ್ಲಿರುವ ಎಲ್ಲ ರೋಗಗಳು, ಯೇಸುವೆ, ನಾಲಿಗೆಯಲ್ಲಿ ಮಾತಾಡುವ ಪೋಲಿ ಮಾತುಗಳು, ಪೋಲಿ ಜೋಕ್ಸುಗಳು, ಚಾಡಿ ಮಾತುಗಳು, ಬೇರೆಯವರ ಹೆಸರನ್ನು ಹಾಳು ಮಾಡುವುದು, ಬೇರೆಯವರ ಕುಟುಂಬವನ್ನು ಹಾಳು ಮಾಡೋದು ಎಲ್ಲ ಯೇಸುವೆ, ನಿಮ್ಮ ಕರುಣೆ ಹಿಡಿದು ಬರಲಿ ನನ್ನ ನಾಲಿಗೆಯ ಮೇಲೆ. ನನ್ನ ನಾಲಿಗೆ ಪರಿಶುದ್ಧಾತ್ಮರ ಅಭಿಷೇಕದಿಂದ ತುಂಬಲ್ಪಡಲಿ. ಯೇಸು ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲ್ಪಟ್ಟು ಈ ನಿಮಿಷದಲ್ಲಿ ನನ್ನ ನಾಲಿಗೆ ಸೌಖ್ಯದ ಶಕ್ತಿ ಹೊಂದಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆಯಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿನದಿಂದ ನನ್ನ ನಾಲಿಗೆ ನಿಮ್ಮ ನಾಮದ ಮಹಿಮೆಯನ್ನು ಮಾತ್ರ ಸಾರಲು, ಮಹಿಮೆಯನ್ನು ಮಾತ್ರ ಹಾಡಲು, ಒಳ್ಳೆಯ ಮಾತುಗಳನ್ನು ಆಡಲು, ನನ್ನ ನಾಲಿಗೆಯಿಂದ ಬರುವ ಒಂದೊಂದು ಮಾತುಗಳು ಅನೇಕರಿಗೆ ಜೀವ ಉಂಟಾಗಲು ಕರುಣೆ ಹೊಂದುವುದಕ್ಕಾಗಿ ಸ್ತೋತ್ರ. ಕರುಣೆ ತೋರುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನನ್ನ ಕಣ್ಣುಗಳು, ಎಲ್ಲರೂ ಕಣ್ಣುಗಳ ಮೇಲೆ ಕೈ ಇಡುವ. ಯೇಸುವೆ, ನನ್ನ ಕಣ್ಣುಗಳನ್ನು ನೀವು ಮುಟ್ಟುವುದಕ್ಕಾಗಿ ಸ್ತೋತ್ರ. ಯೇಸುವೆ, ದೂರದೃಷ್ಟಿ, ಸಮೀಪ ದೃಷ್ಟಿ ಎಲ್ಲವೂ, ನನ್ನ ಕಣ್ಣುಗುಡ್ಡೆಯಲ್ಲಿರುವ ಎಲ್ಲ ಪ್ರಾಬ್ಲಮ್ಗಳು, ನರದೋಷಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಶಾಪಗಳು ನೀಗಿ ಹೋಗಿದ್ದಕ್ಕಾಗಿ ಸ್ತೋತ್ರ. ಈ ಕಣ್ಣುಗಳಿಂದ ನಾನು ಪೋಲಿ ಮಾತುಗಳು, ಪೋಲಿ ಜೋಕ್ಸುಗಳನ್ನು ಕೇಳಿದ್ದೇನೆ, ಎಲ್ಲವೂ ಯೇಸು ನಾಮದಲ್ಲಿ ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಕಣ್ಣು, ನಾನು ನೋಡುವಾಗ ಯೇಸುವೆ, ನನ್ನ ಕಣ್ಣು ನಿಮ್ಮ ಕರುಣೆಯಿಂದ ತುಂಬಲ್ಪಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ನಿಮ್ಮ ಕರುಣೆಯಿಂದ ನನ್ನ ರಕ್ತ, ಯೇಸುವೆ, ನನ್ನ ಕಣ್ಣುಗಳನ್ನು ಮುಟ್ಟಿ ಸೌಖ್ಯಗೊಂಡು ನಿಮ್ಮ ನಾಮದ ಮಹಿಮೆಯನ್ನು ನೋಡಲು ಬೇಕಾದ ಕೃಪೆಯನ್ನು ನನ್ನ ಕಣ್ಣಿಗೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ನಿಮಿಷದಲ್ಲಿ ನನ್ನ ಕಣ್ಣಿಗೆ ಸೌಖ್ಯ ಶಕ್ತಿ ಉಂಟಾಗಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಎಲ್ಲರೂ ನಮ್ಮ ಕಿವಿಯ ಮೇಲೆ ಕೈಗಳನ್ನಿಡುವ. ಎರಡು ಕಿವಿಗಳನ್ನು ಈ ರೀತಿ ಕೈಗಳನ್ನಿಟ್ಟು ಯೇಸುವಿನ ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲ್ಪಡುವುದಕ್ಕಾಗಿ ನಾವು ಪ್ರಾರ್ಥಿಸುವ. ಎಷ್ಟೋ ವೇಳೆ ಪೋಲಿ ಮಾತುಗಳು, ಪೋಲಿ ಜೋಕ್ಸುಗಳನ್ನು ಈ ಕಿವಿಯಲ್ಲಿ ಕೇಳಿದ್ದೀವಿ, ಚಾಡಿ ಮಾತುಗಳನ್ನು ಕೇಳಿದ್ದೀವಿ. ಯೇಸುವೆ, ನಿಮ್ಮ ರಕ್ತದಿಂದ ಈ ನನ್ನ ಕಿವಿಗಳನ್ನು ಮುಟ್ಟಿ ಸೌಖ್ಯಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಬಿಡುಗಡೆಯಾಗಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಎಲ್ಲ ಪಾಪದ ಅವಸ್ಥೆಗಳು, ಪಾಪದ ಸ್ವಭಾವಗಳು ನನ್ನ ಕಿವಿಯನ್ನು ಬಿಟ್ಟು ಹೋಗಲಿ ಸ್ವಾಮಿ. ಇನ್ನು ಮುಂದೆ ಈ ಕಿವಿ ನಿಮ್ಮ ನಾಮದ ಮಹಿಮೆಯನ್ನು, ನಿಮ್ಮ ವಾಕ್ಯವನ್ನು ಮಾತ್ರ ಕೇಳಲು ಯೇಸುವೆ, ಈ ಕಿವಿ ತೆರೆಯಲ್ಪಡುವುದಕ್ಕಾಗಿ ಸ್ತೋತ್ರ. ಅನೇಕರಿಗೆ ಒಳ್ಳೆಯ ಮಾತುಗಳನ್ನು ಹೇಳುವಾಗ ಅದು ಕೇಳುವ ಶಕ್ತಿ ನಮ್ಮಲ್ಲಿ ಉಂಟಾಗುವುದಕ್ಕಾಗಿ ಸ್ತೋತ್ರ. ನನ್ನ ಕಿವಿ ಸೌಖ್ಯಗೊಂಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಕಿವಿಯಲ್ಲಿರುವ ಕೆಪ್ಪುತನ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಎಫೆತ ತೆರೆಯಲ್ಪಡಲಿ. ಯೇಸು ನಾಮದಲ್ಲಿ ನನ್ನ ಕಿವಿ ತೆರೆಯಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ನನ್ನ ಕಿವಿಯಲ್ಲಿ ಬಂದಿರುವ ಎಲ್ಲ ರೋಗಗಳು ಬಿಟ್ಟು ಹೋಗಿದ್ದಕ್ಕಾಗಿ ಸ್ತೋತ್ರ. ಸೌಖ್ಯದ ಶಕ್ತಿ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಗಂಟಲು, ನಮ್ಮ ಎದೆ ಎಲ್ಲವನ್ನು ಯೇಸುವಿಗೆ ಸಮರ್ಪಿಸುವ. ಯೇಸುವೆ, ಈ ಗಂಟಲು ಧ್ವನಿ ಪೆಟ್ಟಿಗೆ, ಯೇಸುವೆ, ಇಲ್ಲಿರುವ ಥೈರಾಯ್ಡ್ ಗ್ಲ್ಯಾಂಡ್ ಯೇಸು ನಾಮದಲ್ಲಿ ಶಕ್ತಿ ಪಡೆಯಲಿ. ಎಲ್ಲ ಶಾಪಗಳು ನೀಗಿ ಹೋಗಲಿ, ಎಲ್ಲ ರೋಗ ಬಾಧೆಗಳು ನೀಗಿ ಹೋಗಲಿ. ನನ್ನ ಸ್ವರಮಂಡಲ ಆಶೀರ್ವಾದಗೊಳ್ಳುವುದಕ್ಕಾಗಿ ಸ್ತೋತ್ರ. ನಿಮ್ಮ ರಕ್ತವನ್ನು ನನ್ನ ಸ್ವರಮಂಡಲದ ಮೇಲೆ ಚಿಮುಕಿಸುವುದಕ್ಕಾಗಿ ಸ್ತೋತ್ರ. ಯೇಸುವೆ, ಕರುಣೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಕೃಪೆಯಿಂದ ತುಂಬುವುದಕ್ಕಾಗಿ ಸ್ತೋತ್ರ. ನನ್ನ ಬ್ರೆಸ್ಟ್ ಟ್ಯೂಮರ್ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ಗಡ್ಡೆಗಳು ಯೇಸು ನಾಮದಲ್ಲಿ ಕರಗಿ ಹೋಗಲಿ. ಯೇಸುವೆ, ಮಕ್ಕಳನ್ನು ಎತ್ತು ಆಶೀರ್ವಾದ ಹೊಂದುವಾಗ ಯೇಸುವೆ, ಹಾಲು ಉಣಿಸಲು ಬೇಕಾದ ಬ್ರೆಸ್ಟ್ ಆಗಿ, ಮೊಲೆ ಹಾಲಾಗಿ ನನ್ನ ಎದೆಯನ್ನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ಯೇಸುವೆ, ಕರುಣೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ನನ್ನ ಹೃದಯವನ್ನು ಸಮರ್ಪಿಸ್ತೇನೆ. ಯೇಸುವೆ, ನನ್ನ ಎಲ್ಲರ ಎಡಭಾಗದಲ್ಲಿ ನಮ್ಮ ಕರಗಳನ್ನು ಇಡುವ, ನಮ್ಮ ಹೃದಯವನ್ನು ಸಮರ್ಪಿಸುವ. ನಮಗೆ ಗೊತ್ತಿಲ್ಲ ನಮ್ಮ ಹೃದಯ ಯಾವ ರೀತಿ ಮಿಡಿತಾ ಇದೆ. ಯೇಸುವೆ, ನನ್ನ ಹೃದಯ ಚೆನ್ನಾಗಿ ಮಿಡಿಯುವುದಕ್ಕಾಗಿ ಸ್ತೋತ್ರ ಸ್ವಾಮಿ.
ಯೇಸುವೆ, ನನ್ನ ಹೃದಯಕ್ಕೆ ಬಂದಿರುವ ಎಲ್ಲ ಬ್ಲಾಕ್ಸ್ಗಳು, ನನ್ನ ಹೃದಯಕ್ಕೆ ಬಂದಿರುವ ಎಲ್ಲ ದೋಷಗಳು ಯೇಸು ರಕ್ತದ ಶಕ್ತಿಯಲ್ಲಿ ಕರಗಿ ಪುಟ್ಟಿ ಪುಟ್ಟಿಯಾಗಲಿ ಸ್ವಾಮಿ. ಸೌಖ್ಯದ ಶಕ್ತಿ ಇಳಿದು ಬರಲಿ, ಬಿಡುಗಡೆ ಉಂಟಾಗಲಿ, ಎಲ್ಲ ಶಾಪಗಳು ನೀಗಿ ಹೋಗಲಿ, ಯೇಸುವಿನ ಕರುಣೆ ಉಂಟಾಗಲಿ. ಯೇಸುವೆ, ಈ ನಿಮಿಷದಲ್ಲಿ ವೈದ್ಯರಲ್ಲಿ ಘನವೈದ್ಯನಾದ ವೈದ್ಯನೇ, ನನ್ನ ಎಲ್ಲ ರೋಗ ಬಾಧೆಗಳು, ನನ್ನ ಹೃದಯದಲ್ಲಿರುವ ಎಲ್ಲ ರೋಗಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ರಕ್ತ ಸಂಚಲನ ಸರಿಯಾಗಿ ಆಗಲಿ, ರಕ್ತ ಶುದ್ಧೀಕರಣ ಸರಿಯಾಗಿ ಆಗುವುದಕ್ಕಾಗಿ ಸ್ತೋತ್ರ. ನಮ್ಮ ಲಂಗ್ಸ್ ಮೇಲೆ ಕರಗಳನ್ನಿಡುವ ಯೇಸುವೆ, ನಮ್ಮ ಲಂಗ್ಸ್ ಅನ್ನು ಮುಟ್ಟಿ ಸೌಖ್ಯಪಡಿಸಿ. ಲಂಗ್ಸಿಗೆ ಹಿಡಿದಿರುವ ಎಲ್ಲ ಕಫದ ತೊಂದರೆ ಯೇಸುವೆ, ಎಲ್ಲ ಇನ್ಫೆಕ್ಷನ್ಸ್ ಯೇಸುವೆ ಎಲ್ಲವೂ ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಶ್ವಾಸವನ್ನು ಚೆನ್ನಾಗಿ ಸೆಳೆದುಕೊಳ್ಳಲು ನನ್ನ ಲಂಗ್ಸಿಗೆ ನೀವು ಶಕ್ತಿ ಕೊಡುವುದಕ್ಕಾಗಿ ಸ್ತೋತ್ರ. ಕರುಣೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಯೇಸುವೆ. ನಿಮ್ಮ ಕೃಪೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ ಯೇಸುವೆ. ಯೇಸು ನಾಮದಲ್ಲಿ ಹೊಟ್ಟೆಯ ಮೇಲೆ ಎಲ್ಲರೂ ಕೈ ಇಡುವ. ನಮ್ಮ ಹೊಟ್ಟೆಯಲ್ಲಿರುವ ಎಲ್ಲ ರೋಗ ಬಾಧೆಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ನಮ್ಮ ಅನ್ನನಾಳ ಯೇಸುನಾಮದಲ್ಲಿ ಸೌಖ್ಯಗೊಳ್ಳಲಿ. ನಮ್ಮ ಜಠರ, ನಮ್ಮ ಹೊಟ್ಟೆ ಯೇಸುನಾಮದಲ್ಲಿ ಸೌಖ್ಯಗೊಳ್ಳಲಿ. ಸಣ್ಣ ಕರಳು, ದೊಡ್ಡ ಕರಳು, ಪಿತ್ತಜನಕಾಂಗ, ಮೆದೋಜೀರಕಾಂಗ, ಲಿವರ್ ಯೇಸುನಾಮದಲ್ಲಿ ಶಕ್ತಿ ಪಡೆಯಲಿ. ಯೇಸುವಿನ ಕರುಣೆಯಿಂದ ಎಲ್ಲ ಅಂಗಾಂಗಗಳು ಚೆನ್ನಾಗಿ ಆಗಲಿ. ಯೇಸುವಿನ ಕರುಣೆಯಿಂದ ಜೀರ್ಣ ಶಕ್ತಿ ಸರಿಯಾಗಿ ಆಗಲಿ. ಯೇಸುವಿನ ಕರಗಳಿಂದ ಎಲ್ಲ ನಮ್ಮ ಸ್ತ್ರೀಯರ ಯೂಟ್ರಸ್, ಗರ್ಭಚೀಲ, ಗರ್ಭಕೋಶ ಯೇಸುನಾಮದಲ್ಲಿ ಶಕ್ತಿ ಪಡೆಯಲಿ. ಮಕ್ಕಳನ್ನು ಎತ್ತು ಆಶೀರ್ವಾದ ಹೊಂದುವ ಕೃಪೆ ಆ ಗರ್ಭಕೋಶಕ್ಕೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಮಕ್ಕಳಿಲ್ಲದ ದಂಪತಿಗಳ ಮೇಲೆ ಯೇಸುವೆ, ಈ ನಿಮಿಷದಲ್ಲಿ ನಿಮ್ಮ ಕರಗಳನ್ನು ಇಟ್ಟು ಆಶೀರ್ವದಿಸಿ. ಯೇಸುವೆ, ಅಬ್ರಹಾಮನ ಸಂತತಿ, ಈಸಾಕನ ಸಂತತಿ, ಯಾಕೋಬನ ಸಂತತಿಗೆ ಬಂಜೆತನ ಇರೋದಿಲ್ಲ ಅಂತ ಹೇಳಿದ್ದೀರಾ. ಸರ್ವರ ಮೇಲೆ ನಿಮ್ಮ ಕರುಣೆ ಇಳಿದು ಬಂದು, ಸೌಖ್ಯದ ಶಕ್ತಿ ಇಳಿದು ಬಂದು, ಮಕ್ಕಳನ್ನು ಎತ್ತು ಆಶೀರ್ವಾದ ಹೊಂದುವ ಕೃಪೆ ದಯೆ ಉಂಟಾಗುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ಕ್ಯಾನ್ಸರ್ ಏನಾದರೂ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಜಠರದಲ್ಲಿದ್ದರೆ, ನಮ್ಮ ಹೊಟ್ಟೆಯ ಭಾಗಗಳಲ್ಲಿದ್ದರೆ ಅದೆಲ್ಲವೂ ಯೇಸು ರಕ್ತದಲ್ಲಿ ತೊಳೆದು ಶುದ್ಧೀಕರಿಸಲ್ಪಟ್ಟು ಸೌಖ್ಯದ ಶಕ್ತಿ ಇಳಿದು ಬರುವುದಕ್ಕಾಗಿ ಸ್ತೋತ್ರ. ಎಲ್ಲರೂ ನಮ್ಮ ಸೊಂಟದ ಮೇಲೆ ಹೀಗೆ ಕೈ ಇಡುವ. ನಮ್ಮ ಕಿಡ್ನಿಯನ್ನು ಯೇಸುವಿಗೆ ಸಮರ್ಪಿಸುವ. ಯೇಸುವೆ, ಈ ಕಾಲಘಟ್ಟಗಳಲ್ಲಿ ಅನೇಕರು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರುವಾಗ ಎಲ್ಲ ಕಿಡ್ನಿ ರೋಗಿಗಳ ಮೇಲೆ ಯೇಸುವಿನ ಕರ ಇಳಿದು ಬರಲಿ. ಯೇಸುವಿನ ಗಾಯದಲ್ಲಿ ಆ ಮಕ್ಕಳು ಸೌಖ್ಯ ಹೊಂದುವುದಕ್ಕಾಗಿ ಸ್ತೋತ್ರ. ಬಿಡುಗಡೆಯಾಗಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ರಕ್ತ ಚಿಮುಕಿಸಲ್ಪಡುವುದಕ್ಕಾಗಿ ಸ್ತೋತ್ರ. ಯೇಸುವೆ, ಸರಿಯಾಗಿ ಫಿಲ್ಟರ್ ಮಾಡಲು 2 ಕಿಡ್ನಿಗಳಿಗೆ ಬಲ ನೀಡಿ, ಶಕ್ತಿ ನೀಡಿ, ಸೌಖ್ಯ ನೀಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕರುಣೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಯೇಸುವೆ. ನನ್ನ ಸ್ಪೈನಲ್ ಕಾರ್ಡ್ ಯೇಸು ನಾಮದಲ್ಲಿ ಸೌಖ್ಯಗೊಳ್ಳುವುದಕ್ಕಾಗಿ ಸ್ತೋತ್ರ. 2 ಕೈಗಳನ್ನು ಕಾಲುಗಳ ಮೇಲಿಡುವ. ನಮ್ಮ ಕಾಲುಗಳು, ನರನಾಡಿ, ಕೀಳು ಮಚ್ಚೆ, ಮಾಂಸಖಂಡಗಳು, ನಮ್ಮ ಪಾದಗಳು ಯೇಸು ನಾಮದಲ್ಲಿ, ಯೇಸು ರಕ್ತದ ಶಕ್ತಿಯಲ್ಲಿ ಬಿಡುಗಡೆಯಾಗಿ ಸೌಖ್ಯ ಹೊಂದಿದ್ದಕ್ಕಾಗಿ ಸ್ತೋತ್ರ. ನನ್ನ ಕೈಗಳು ಯೇಸು ನಾಮದಲ್ಲಿ ಸೌಖ್ಯಗೊಂಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲರೂ ಎದೆ ಮೇಲೆ ಕೈ ಇಟ್ಟು 2 ಕರಗಳನ್ನು ಹೀಗೆ ಇಟ್ಟು ಯೇಸುವಿನ ಕರಗಳಿಗೆ ನಮ್ಮನ್ನು ಸಂಪೂರ್ಣವಾಗಿ ವಹಿಸಿಕೊಟ್ಟು ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ, ಶಿರಸ್ಸಿನಿಂದ ಪಾದದ ಬುಡದವರೆಗೆ ನಮ್ಮನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಆತ್ಮರಿಂದ ಅಭಿಷೇಕಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ಬೋಧ, ಉಪಬೋಧ, ಸುಬೋಧ, ಮನಸ್ಸು, ಮನಸಾಕ್ಷಿ, ರಕ್ತ, ನರನಾಡಿ, ಕೀಳು ಮಜ್ಜೆ, ಮಾಂಸಖಂಡಗಳು ಯೇಸು ನಾಮದಲ್ಲಿ ಸೌಖ್ಯಗೊಂಡಿದ್ದಕ್ಕಾಗಿ ಸ್ತೋತ್ರ. ಬಲ ಪಡೆದಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಕರುಣೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ನಿಮಿಷದಿಂದ ಹದ್ದಿನಂತ ಯೌವನವನ್ನು ನಮಗೆ ಮರಳಿ ಬರಮಾಡಿಸಿದ್ದಕ್ಕಾಗಿ ಸ್ತೋತ್ರ. ಜಿಂಕೆಯಂತೆ ಓಡಲು ನಮ್ಮ ಕಾಲುಗಳಿಗೆ ಬಲ ನೀಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಹೊರ ಅಂಗಾಂಗಗಳು, ಒಳ ಅಂಗಾಂಗಗಳು ಯೇಸು ನಾಮದಲ್ಲಿ ಸೌಖ್ಯಗೊಂಡು ಬಲಗೊಂಡು ಯೇಸುವಿಗೆ ಸಾಕ್ಷಿ ಆಗುವುದಕ್ಕಾಗಿ ಸ್ತೋತ್ರ. ಅಮ್ಮ ಮಾತೆಯ ನಮ್ಮ ಒಬ್ಬೊಬ್ಬರನ್ನು ಸಮರ್ಪಿಸುತ್ತಾ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಹೀಗೆ ನಾವು ಪ್ರಾರ್ಥಿಸುವಾಗ ಧ್ಯಾನಕೂಟಗಳಲ್ಲಿ ಅನೇಕರಿಗೆ ಸೌಖ್ಯ ಸಿಕ್ಕಿದೆ, ಅನೇಕರಿಗೆ ಸೌಖ್ಯ ಸಿಕ್ಕಿದೆ. ಈಗ ನಮಗೆ ಆರಾಧನೆಗಳೇನು ಇಲ್ಲದ ಸಮಯ, ಬಲಿಪೂಜೆ ಏನು ಇಲ್ಲದ ಸಮಯ. ಈ ರೀತಿಯಲ್ಲಿ ದಿನನಿತ್ಯ ನೀವು ಎದ್ದ ತಕ್ಷಣ ನೀವು ಇದು ಮಾಡೋದಾದರೆ ನಮ್ಮಲ್ಲಿರುವ ಅನೇಕ ರೋಗ ಬಾಧೆಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗ್ತದೆ. ಅನೇಕ ಬಂಧನಗಳು ಯೇಸು ನಾಮದಲ್ಲಿ ಬಿಚ್ಚಲ್ಪಡ್ತದೆ. ಅನೇಕ ಕಟ್ಟುಗಳು, ಸೈತಾನನ ಅನೇಕ ಕಟ್ಟುಗಳು ಯೇಸು ನಾಮದಲ್ಲಿ ಮುರಿಯಲ್ಪಡ್ತದೆ. ಯೇಸುವಿಗೆ ಅಸಾಧ್ಯ ಯಾವುದಿಲ್ಲ. ಯೂರಿಕ್ ಆಸಿಡಿನಿಂದ ಬಳಲ್ತಾ ಇರುವವರಿಗೆ ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ಅನೇಕರು ಈ ನಿಮಿಷದಲ್ಲಿ ಮೈಗ್ರೇನ್ ಹೆಡ್ಡೇಕಿನಿಂದ ಬಳಲ್ತಾ ಇರುವವರು ಯೇಸು ಸೌಖ್ಯ ಕೊಡ್ತಾ ಇದ್ದಾರೆ. ಯೇಸುವಿಗೆ ಅಸಾಧ್ಯ ಯಾವುದೂ ಇಲ್ಲ ಪ್ರಿಯರೇ. ಸರೆಂಡರ್ ಮಾಡಿ, ಯೇಸುವಿಗೆ ಸರೆಂಡರ್ ಮಾಡಿ. ಯೇಸುವೆ, ನನಗಿಂತ ರೋಗ ಇದೆ, ಕೊರೋನಾ ಇರ್ಬೋದು. ಎಷ್ಟೋ ಮಂದಿ ಹೇಳಿದ್ರು, ನಾವು ಪ್ರಾರ್ಥಿಸಿದಾಗ ಕೊರೋನಾ ಬಿಟ್ಟು ಹೋಯ್ತು ಸಿಸ್ಟರ್, ಮನೆಯಲ್ಲೇ ನಾವು ಸೌಖ್ಯಗೊಂಡ್ವಿ. ಪ್ರಾರ್ಥಿಸಿ, ಪ್ರಾರ್ಥಿಸಿ. ಇಡೀ ಪ್ರಪಂಚದಲ್ಲಿ ಬೇಕಾದಷ್ಟು ಆಕ್ಸಿಜನ್ ಇದೆ. ನಮ್ಮ ಲಂಗ್ಸಿಗೆ ಎಷ್ಟು ಆಕ್ಸಿಜನ್ ಬೇಕು ಅಷ್ಟು ಕೊಡ್ಲಿಕ್ಕೆ ಶಕ್ತರಾದ ದೇವರು ನಮ್ಮ ದೇವರು. ಯೇಸು ನಾಮದಲ್ಲಿ ಪ್ರಾರ್ಥಿಸುವ. ತುಂಬ ಮಂದಿಗೆ ಪ್ರಾರ್ಥಿಸುವಾಗ ಮಕ್ಕಳ ಸೌಭಾಗ್ಯ ಉಂಟಾಗಿದೆ. ತುಂಬ ಮಂದಿಗೆ ಕಾಣದ ಕಣ್ಣು ತೆರೆಯಲ್ಪಟ್ಟಿದೆ. ತುಂಬ ಮಂದಿ ಧ್ಯಾನಕೂಟಗಳಲ್ಲಿ ಪ್ರಾರ್ಥಿಸುವಾಗ
ಕುಂಟುತ್ತಾ ಬಂದವರು ಎದ್ದು ನಡೆದಿದ್ದಾರೆ. ಅನೇಕರಿಗೆ ಅದ್ಭುತಗಳು ಸಂಭವಿಸಿದೆ. ಯೇಸುನಾಮದಲ್ಲಿ ಪ್ರಾರ್ಥಿಸುವಾಗ ಯಾವಾಗಲೂ ಬಿಡುಗಡೆನೆ. ಯೇಸುನಾಮದಲ್ಲಿ ಪ್ರಾರ್ಥಿಸುವಾಗ ನಮಗೆ ಸೌಖ್ಯನೇ. ಹೆಚ್ಚು ಹೆಚ್ಚು ದೇವರ ವಾಕ್ಯಗಳನ್ನು ಓದುವ, ದೇವರ ವಾಗ್ದಾನಗಳಲ್ಲಿ ವಿಶ್ವಾಸ ಇಡುವ. ಈ ಬೈಬಲ್ ಶ್ರೀಗ್ರಂಥದಲ್ಲಿ 73 ಪುಸ್ತಕಗಳನ್ನೊಳಗೊಂಡ ಈ ಬೈಬಲ್ ಶ್ರೀಗ್ರಂಥದಲ್ಲಿ 8,000 ವಾಗ್ದಾನಗಳಿದೆ, 34,000 ವಾಕ್ಯಗಳಿದೆ. ಅದು ಓದಲಿಕ್ಕೆ ದೇವರು ನಮಗೆ ಶಕ್ತಿ ಕೊಟ್ಟಿದ್ರೆ ನಾವು 1 ತಿಂಗಳು 1.5 ತಿಂಗಳಲ್ಲಿ ಇಡೀ ಬೈಬಲ್ ಓದಿ ಮುಗಿಸ್ತೀನಿ ಅಂತ ಹೇಳುವ ಚಾಲೆಂಜ್ ತಗೊಳ್ಳುವ. ಎಷ್ಟು ಮಂದಿಗೆ ಆ ಚಾಲೆಂಜ್ ಇದೆ? ಈಗ ಎಲ್ಲರ ಕೈ ಮೇಲೆ ಹಾಕುವ. ಯೇಸುನಾಮದಲ್ಲಿ ಪ್ರಾರ್ಥಿಸುವ ಅವರಿಗಾಗಿ. ಯೇಸುವೆ, ಈ ಕೆತ್ತಲ್ಪಟ್ಟ ಕರಗಳು ಯೇಸುನಾಮದಲ್ಲಿ ಆಶೀರ್ವಾದ ಹೊಂದಲಿ. 1 ತಿಂಗಳು 1.5 ತಿಂಗಳಲ್ಲಿ 73 ಪುಸ್ತಕಗಳ ಬೈಬಲನ್ನು ನಾನು ಓದ್ತೀನಿ ಅಂತ ತೀರ್ಮಾನ ತೆಗೆದುಕೊಂಡ ಸರ್ವರನ್ನು ಆಶೀರ್ವದಿಸಿ ಮಹಿಮೆ ಪಡಿಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಮಗಳಾಗಿ ಕೃಪೆಯಿಂದ, ಜ್ಞಾನದಿಂದ, ಪರಿಶುದ್ಧಾತ್ಮರ ಅಭಿಷೇಕದಿಂದ ತುಂಬಿಸುವುದಕ್ಕಾಗಿ ಸ್ತೋತ್ರ. ಆ 73 ಪುಸ್ತಕಗಳ ಬೈಬಲನ್ನು ಓದಿ ಯೇಸುವೆ ವಾಕ್ಯದ ಶಕ್ತಿ, ವಾಗ್ದಾನಗಳ ಶಕ್ತಿಯಿಂದ ತುಂಬಿಸಿಕೊಂಡು ಯೇಸುವೆ ಕುಟುಂಬದಲ್ಲಿಯೂ, ನೆರೆಹೊರೆಯವರಲ್ಲಿಯೂ, ಯೇಸುವೆ ಚರ್ಚಲ್ಲಿಯೂ, ಧರ್ಮ ಕೇಂದ್ರದಲ್ಲಿಯೂ, ಧರ್ಮ ಸಭೆಯಲ್ಲಿಯೂ ಯೇಸುವೆ ನಿಮಗೆ ಸಾಕ್ಷಿಯಾಗುವುದಕ್ಕಾಗಿ ಸ್ತೋತ್ರ. ಲೋಕದ ಕಟ್ಟಕಡೆಯವರೆಗೆ ಸುವಾರ್ತೆಯನ್ನು ಸಾರಿದೆ ಅಂತ ಹೇಳಿದ್ದೀರಾ. ಈ ಲೋಕದ ಕಟ್ಟಕಡೆಯವರೆಗೆ ನೀವು ಸಾಕ್ಷಿಗಳಾಗುವಿರಿ ಅಂತ ಹೇಳಿದ್ದೀರಾ. ಯೇಸುವೆ ಸಾಕ್ಷಿಗಳಾಗಿ ಬದುಕಲು ಬೇಕಾದ ಕೃಪೆಯನ್ನು ಈ 73 ಪುಸ್ತಕಗಳನ್ನು ಓದುವಾಗ ನಮ್ಮ ಮೇಲೆ ನೀವು ದಯಪಾಲಿಸುವುದಕ್ಕಾಗಿ ಸ್ತೋತ್ರ. ಅಮ್ಮ ಮಾತೆಯ ಪ್ರಾರ್ಥಿಸಿರಿ. ಯೇಸುನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್. ನಿಮಗಾಗಿ ನಾನು ಪ್ರಾರ್ಥಿಸ್ತೀನಿ. ನಮ್ಮ ತಂಡಕ್ಕಾಗಿ ಯೇಸು ಸ್ಪರ್ಶ ತಂಡ, ಫಾದರ್ ಫ್ರಾಂಕ್ಲಿನ್, ಬ್ರದರ್ TK ಜಾರ್ಜ್, ಸಹೋದರ ವಿಲಿಯಂ ಡಿಸೋಜಾ ಮತ್ತೆ ನನಗಾಗಿ ಮಂಜುಳಾ ಜಾಯ್ಗಾಗಿ ಪ್ರಾರ್ಥಿಸಿ. ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ. ಖಂಡಿತವಾಗಿಯೂ ಈ ವಿಡಿಯೋ ವೀಕ್ಷಿಸುವ ಸರ್ವರಿಗೂ ಬಿಡುಗಡೆ ಉಂಟಾಗುತ್ತೆ. ಪೀಸ್ ಬಿ ವಿತ್ ಯು ಚಾನಲ್ಗೂ ಯೇಸುವಿನ ಆಶೀರ್ವಾದ ಉಂಟಾಗಲಿ. ಎಲ್ಲರೂ ವಿಡಿಯೋ ವೀಕ್ಷಿಸಿ ಸಾಧ್ಯವಷ್ಟು ಶೇರ್ ಮಾಡುವ. ಯೇಸುವಿನ ಕರುಣೆಯಿಂದ ತುಂಬಲ್ಪಡುವ. ಆಮೇನ್. ಪ್ರೈಸ್ ದ ಲಾರ್ಡ್.